ಪ್ರಿಯರೇ, ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿಕೊಂಡು ಕರ್ತನನ್ನು ಆರಾಧನೆ ಮಾಡಿಕೊಳ್ಳೋಣ. ಹಾಲೆಲೂಯಾ. सारी सृष्टि के मालिक तुम्हीं हो, सारे सृष्टि के रक्षक तुम्हीं हो। करते हैं तुझको सागर प्रणाम, गाते हैं तेरे ही गुणगान। सारी सृष्टि के मालिक तुम्हीं हो, सारी सृष्टि के रक्षक तुम्हीं हो। करते हैं तुझको सागर प्रणाम, गाते हैं तेरे ही गुणगान। हालेलुया, हालेलुया, ಪರಿಶುದ್ಧ ಮಹೋನ್ನತ ದೇವ, ಪರಿಶುದ್ಧ ಮಹೋನ್ನತ ದೇವ, ಬೆಳಗುವ ದೀಪ, ಪರಲೋಕದ ಸೇನೆಯು ಹಾಡಿ ಸ್ತುತಿಸುವುದು ರಾಜಾಧಿರಾಜ ಮಸೀಹ. ಎಲ್ಲರೂ ಒಟ್ಟಾಗಿ ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿರುವಂತ ಸರ್ವಶಕ್ತನಾದ ದೇವರೇ, ನಿಮಗೆ ಸ್ತೋತ್ರ ಮಾಡ್ತೇವೆ. ಹೌದು ದೇವರೇ, ಈಗ ನಾವೆಲ್ಲರೂ ಸೇರಿ ಆರಾಧಿಸಿದ ಹಾಗೆ ನೀವು ದೇವರೇ ಇಡೀ ಸೃಷ್ಟಿಯನ್ನು ಆಳ್ವಿಕೆ ಮಾಡುವ ದೇವರು, ಸಮಸ್ತವನ್ನು ಉಂಟು ಮಾಡಿದ ದೇವರು ನೀವು ಸ್ವಾಮಿ, ಸಮಸ್ತವನ್ನು ಆಳ್ವಿಕೆ ಮಾಡುವ ದೇವರಿವಾಗಿದ್ದೀರ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಈ ಮುಂಜಾನೆ ದೇವರು ನೀವು ಕೊಟ್ಟಿರುವಂತ ವಾಕ್ಯ ಧ್ಯಾನವನ್ನ ಆಶೀರ್ವಾದ ಮಾಡಿರಪ್ಪ. ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್, ಆಮೆನ್, ಹಾಲೆಲೂಯಾ. ಎಲ್ಲರಿಗೂ ಮತ್ತೊಂದು ಹೊಸ ದಿನದಲ್ಲಿ ದೇವರು ನಮ್ಮನ್ನ ಕೊಟ್ಟಿರುವಂತ ಕೃಪೆಗಾಗಿ ನಾವು ಸ್ತೋತ್ರ ಮಾಡೋಣ. ಪ್ರಿಯರೇ, ಇವತ್ತು ಈ ಇಡೀ ವಾರ ನಾನು ನಿಮ್ಮೆಲ್ಲರ ಜೀವಿತದ ಮೇಲೆ ಶುಭವನ್ನೇ ಹಾರೈಸ್ತೇವೆ. ಇವತ್ತು ಸೋಮವಾರ ಮುಂಜಾನೆ ಆಗಿದೆ. ಇಡೀ ವಾರ ದೇವ್ರು ನಮ್ಮನ್ನ ನಂಬ್ತೀನಿ, ದೇವ್ರು ನಮ್ಮನ್ನ ತನ್ನ ಕೈ ಹಿಡಿದುಕೊಂಡು ಮುಂದೆ ನಡೆಸ್ತಾನೆ. ಯಾಕಂದ್ರೆ ದೇವರ ವಾಕ್ಯದ ವಾಗ್ದಾನ ಇದೆ, ಏನಂದ್ರೆ ಈಗೋ ನಮ್ಮ ದೇವರು ತನ್ನ ದೂತನನ್ನ ನಮ್ಮ ಮುಂದೆ ಕಳುಹಿಸಿಕೊಟ್ಟು ಎಲ್ಲ ಮಾರ್ಗವನ್ನ ಸರಾಗ ಮಾಡ್ತಾನೆ. ಆಮೇಲೆ ಈ ದಿವಸಕ್ಕೋಸ್ಕರ ನಾವು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನ ಸುವಾರ್ತೆಯಿಂದ 7ನೇ ಅಧ್ಯಾಯದ 24-25 ವಚನವನ್ನು ಓದಿಕೊಳ್ಳೋಣ. ಮ್ಯಾಥ್ಯೂ ಚಾಪ್ಟರ್ 7 ವರ್ಸ್ 24 and 25. ಆಮೇಲೆ ವಾಕ್ಯ ಈಗ ಹೇಳ್ತಾ ಇದೆ, ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದಾಗ್ಯೂ ಅದರ ಅಸ್ತಿವಾರವು ಬಂಡೆಯ ಮೇಲೆ ಇದ್ದದ್ದರಿಂದ ಅದು ಬೀಳಲಿಲ್ಲ. ಆಮೇಲೆ ಓಕೆ, ಸೊ ಇಲ್ಲಿ ನಾವು ಓದ್ತಾ ಇದ್ದೀವಿ ಏನಂದ್ರೆ ಬಿರುಗಾಳಿ ಬಗ್ಗೆ ಓದ್ತಾ ಇದ್ದೀವಿ, ಮಹಾ ಮಳೆಯ ಬಗ್ಗೆ ಓದ್ತಾ ಇದ್ದೀವಿ. ಮಳೆ ಬಂತು, ಆದ್ರೆ ವಾಕ್ಯ ಹೇಳ್ತದೆ ಇಲ್ಲಿ 2 ಮನೆಗಳ ವಿಷಯದಲ್ಲಿ ಓದ್ತೀವಿ ನಾವು. ಒಂದನೇದು ಬಂಡೆಯ ಮೇಲೆ ಮನೆಯನ್ನ ಕಟ್ಟಿಕೊಂಡಂತ ಮನುಷ್ಯನ ಬಗ್ಗೆ,
ಮತ್ತೊಂದು ನೀವು ಮುಂದೆ ಓದುವುದಾಗಿದ್ರೆ 26ನೇ ವಚನ ನೀವು ಓದುವುದಾಗಿದ್ರೆ, 27ನೇ ವಚನ ನೀವು ಓದುವುದಾಗಿದ್ರೆ, ಅಲ್ಲಿ ಮತ್ತೆ ವಾಕ್ಯ ಹೇಳ್ತಾ ಇದೆ, ಒಂದು ಮನೆ ಬಂಡೆಯ ಮೇಲೆ ಕಟ್ಟಲ್ಪಡ್ತಾ ಇದೆ, ಮತ್ತೊಂದು ಮನೆ ಉಸುಕಿನ ಮೇಲೆ ಕಟ್ಟಲ್ಪಡ್ತಾ ಇದೆ. 2 ಮನೆಗಳನ್ನು ದೇವರು ನಮ್ಮ ಮುಂದೆ ಇಟ್ಟು ಹೇಳ್ತಾ ಇದ್ದಾರೆ. ಆ ಮನೆ ಬೇರೆ ಯಾರು ಅಲ್ಲ, ಆ ಮನೆ ನಿಮ್ಮನ್ನ ಅದು ಪ್ರತಿಬಿಂಬಿಸ್ತಾ ಇದೆ. ಆಮೆನ್. ನಮ್ಮ ಜೀವಿತವನ್ನ, ನಮ್ಮ ಆತ್ಮಿಕ ಜೀವಿತವನ್ನ ಅದು ಪ್ರತಿಬಿಂಬಿಸ್ತಾ ಇದೆ. ಯಾವ ಮನೆ ಗಟ್ಟಿಯಾಗಿ ನಿಂತುಕೊಳ್ಳಿಕ್ಕೆ ಸಾಧ್ಯ? ಸೊ ಅನೇಕ ಮನೆಗಳು ಅನೇಕರು ಕಟ್ತಾ ಇದ್ದಾರೆ ನಿಜ, ಆದ್ರೆ ಯಾವುದು ಬಹಳ ಬಲಿಷ್ಠವಾಗಿ ನಿಂತ್ಕೊಳ್ಳಿಕ್ಕೆ ಸಾಧ್ಯ? ಒಂದು ಮನೆ ಕಟ್ಟಬೇಕಾಗಿರುವುದಾಗಿದ್ರೆ ಮುಖ್ಯವಾಗಿ ನಮ್ಗೆ ಬೇಕಾದದ್ದು ಅದರ ಅಡಿಪಾಯ, ಅದರ ಅಸ್ಥಿವಾರ. ಅದರ ಅಸ್ಥಿವಾರ, ಅದರ ಅಡಿಪಾಯ ಚೆನ್ನಾಗಿರುವುದಾಗಿದ್ರೆ ಆ ಬಂಡೆ, ಆ ಮನೆ ಬಹಳ ಬಲಿಷ್ಠವಾಗಿ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ನಾವು ಕೀರ್ತನೆಯಲ್ಲಿ ಓದ್ಕೊಳ್ತೇವೆ ಒಂದು ವಾಕ್ಯವನ್ನ, ಯೆಹೋವನು ಮನೆ ಕಟ್ಟದಿದ್ದರೆ ಕಟ್ಟುವವರು ಕಷ್ಟಪಡುವುದು ವ್ಯರ್ಥ, ಯೆಹೋವನು ಪಟ್ಟಣವನ್ನ ಕಾಯದಿದ್ದರೆ ಕಾವಲುಗಾರರು ಕಾಯುವುದು ವ್ಯರ್ಥ. ಆಮೇಲೆ ಇವತ್ತು ಅನೇಕ ವಿಶ್ವಾಸಿಗಳು ತಮ್ಮ ಜೀವಿತವನ್ನ ನಾನು ಕ್ರಿಸ್ತನಿಗೋಸ್ಕರ ಜೀವಿಸ್ತೇನೆ, ನಾನು ಕ್ರಿಸ್ತನಿಗೋಸ್ಕರ ಸಾಕ್ಷಿಯಾಗಿರ್ತೇನೆ ಅಂತ ಅವರು ತಮ್ಮ ಜೀವಿತನ ಅರ್ಪಿಸಿ ಜೀವಿಸ್ತಾ ಇದ್ದಾರೆ. ಆದ್ರೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬಹಳ ವಿಶ್ವಾಸಗಳು ಬೇಗನೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಸೋತು ಹೋಗ್ತಾ ಇದ್ದಾರೆ. ಕ್ರಿಸ್ತ ನಂಬಿಕೆಯಿಂದ ಹಿಂಜಾರಿ ಹೋಗ್ತಾ ಇದ್ದಾರೆ. ಕಷ್ಟಗಳು ಬರ್ತವೆ. ಯೇಸು ಸ್ವಾಮಿ ಇನ್ನೊಂದು ವಾಕ್ಯ ಹೇಳ್ತಾನೆ, ನನ್ನ ಹಿಂದೆ ಬರುವವನು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಬರಲಿ. ನಿಮಗೆ ಲೋಕದಲ್ಲಿ ಕಷ್ಟಗಳು ಉಂಟು, ಆದ್ರೆ ನಾನು ಲೋಕವನ್ನ ಜಯಿಸಿದ್ದೇನೆ. ಆಮೇಲೆ ಪ್ರಿಯರೇ, ಈ ಕ್ರೈಸ್ತಿಯ ಜೀವಿತ ಒಂದು ಹೋರಾಟ ಜೀವಿತ ಆಗಿದೆ. ಆದ್ರೆ ಅದನ್ನ ಅರ್ಥ ಮಾಡಿಕೊಳ್ಳುವವರಿಗೆ ಅದು ಬರೀ ಹೋರಾಟದ ಜೀವಿತ ಮಾತ್ರ ಅಲ್ಲ, ಅದು ಕ್ರಿಸ್ತನೊಂದಿಗೆ ಜಯಶಾಲಿಯಾಗಿ ಮುನ್ನುಗ್ಗುವಂತ ಜೀವಿತ ಕೂಡ ಆಗಿದೆ. ಪ್ರಿಯರೇ, ಇವತ್ತಿನ ವಾಕ್ಯ ಧ್ಯಾನ ಮಾಡ್ರಿ. ವಾಕ್ಯ ಹೇಳ್ತದೆ ಏನಂದ್ರೆ, ಈ ನನ್ನ ಮಾತುಗಳನ್ನ ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಮನುಷ್ಯನನ್ನ ಹೋಲುವನು. ಆದ್ರೆ ಯಾರು ಈ ಮಾತುಗಳನ್ನ ಕೇಳೋದಿಲ್ಲ, ಅವರು ತಮ್ಮ ಮನೆಯನ್ನ ಅವರು ಉಸುಕಿನ ಮೇಲೆ ಕಟ್ಟಿಕೊಳ್ತಾ ಇದ್ದಾರೆ. ಉಸುಕಿನ ಮೇಲೆ ಕಟ್ಟಿಕೊಂಡಂತ ಮನೆಯ ಬಗ್ಗೆ ಯಾವುದೇ ಗ್ಯಾರಂಟಿ ಇಲ್ಲ. ಆದ್ರೆ ದೇವ ಹೇಳ್ತಾನೆ, ಯಾರು ನನ್ನ ವಾಕ್ಯಗಳನ್ನ, ನನ್ನ ಮಾತುಗಳನ್ನು ಕೇಳಿ ನಡೀತಾರೋ ಅವರ ಜೀವಿತದ ಮೇಲೆ ಎಂತ ದೊಡ್ಡ ಬಿರುಗಾಳಿ ಬಂದ್ರು, ಎಂತ ಮಹಾಪುರ ಬಂದ್ರು, ಎಂತ ದೊಡ್ಡ ಭೂಕಂಪ ಬಂದ್ರು, ಅದರ ಅಸ್ಥಿವಾರ ಕ್ರಿಸ್ತನಾಗಿರುವ ನಿಮಿತ್ತವಾಗಿ ಯಾವ ಮನೆಯೂ ಬೀಳಲಿಕ್ಕೆ ಸಾಧ್ಯ ಇಲ್ಲ. ಈ ಮುಂಜಾನೆ ನಾನು ನಿಮ್ಮ ಜೀವಿತದ ಮೇಲೆ ಕೂಗಿ ಹೇಳ್ತೇನೆ, ಬನ್ರಿ ದೇವರ ವಾಕ್ಯವನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳೋಣ. ನಾವು ದೇವರ ವಾಕ್ಯ ನಮಗೆ ಫಸ್ಟ್ ಆಗಿರ್ಲಿ, ದೇವರ ವಾಕ್ಯ ನಮಗೆ ಕೊನೆಯಾಗಿರ್ಲಿ. ಆಮೇಲೆ ಸತ್ಯವೇದ ಗ್ರಂಥದಲ್ಲಿ 2 ಮನೆಗಳ ಕುರಿತಾಗಿ ನಾವು ಓದ್ತೇವೆ. 2 ರೀತಿಯ ಮನೆಗಳು ಕಟ್ಟಲ್ಪಡುವುದನ್ನ ನಾವು ಆದಿ ಕಾಂಡದಲ್ಲಿ ಓದಿಕೊಳ್ತೇವೆ. ಬಾಬೇಲ್ ಗೋಪುರದ ಬಗ್ಗೆ ಅಲ್ಲಿ ಎಲ್ಲರೂ ಕೂಡಿ ಬಂದ್ರು. ಅವ್ರು ಹೇಳಿದ್ರು, ಒಂದು ದೊಡ್ಡ ಗೋಪುರವನ್ನ ಕಟ್ಟೋಣ, ದೊಡ್ಡ ಗೋಪುರವನ್ನ ಕಟ್ಟೋಣ, ನಮ್ಮ ಹೆಸರು ಪ್ರಖ್ಯಾತಿಗೆ ಬರುವಂತೆ, ನಮ್ಮ ಹೆಸರು ಪಾಪ್ಯುಲರ್ ಆಗುವಂತೆ ನಾವೊಂದು ಮನೆಯನ್ನ ಕಟ್ಟೋಣ ಅಂತ ಅವ್ರು ಎಲ್ಲರೂ ಕಟ್ಟಲಿಕ್ಕೆ ಆರಂಭ ಮಾಡಿದ್ರು. ಹಲ್ಲೆಲೂಯಾ. ನೋಡ್ರಿ ಪ್ರಿಯರು, ಎಲ್ಲರೂ ಕಟ್ಟುತ್ತಾ ಇದ್ದಾರೆ. ಅದರಲ್ಲಿ ಅಲ್ಲಿ ಒಬ್ಬರಲ್ಲಿಯೂ ಕೂಡ ದೇವರು ಇಲ್ಲ. ಅದನ್ನು ಕಟ್ತಾ ಇದ್ದಾರೆ. ಅವರು ಈ ರೀತಿ ಹೇಳಿಲ್ಲ, ಒಂದು ಮಹಾ ಗೋಪುರ ಕಟ್ಟೋಣ, ಇದರಿಂದ ನಮ್ಮ ದೇವರ ನಾಮ ಮಹಿಮೆ ಆಗಲಿ. ಇಲ್ಲ, ಅವ್ರು ಹೇಳ್ತಾ ಇದ್ರೆ ನಮ್ಮ ಹೆಸರು ಪ್ರಖ್ಯಾತಿಗೆ ಬರಬೇಕು, ನಮ್ಮ ಹೆಸರು ಪಾಪ್ಯುಲರ್ ಆಗ್ಬೇಕು ಅಂತ. ಆಮೇಲೆ ಆದ್ರೆ ಇನ್ನೊಂದು ಕಡೆ ನೋಡ್ತೀವಿ ನಾವು, ದೇವರು ಹೇಳ್ತಾ ಇದ್ದಾನೆ ಒಂದು ನಾವೆಯನ್ನ ಕಟ್ಟಬೇಕು. ನೋಹನು ದೇವರಿಗೋಸ್ಕರ ಒಂದು ನಾವೆಯನ್ನ ಕಟ್ಟುವುದಕ್ಕಾಗಿ ಆರಿಸಿಕೊಳ್ಳಲ್ಪಡ್ತಾ ಇದ್ದಾನೆ. ದೇವರು ನೋಹನಿಗೆ ಹೇಳ್ತಾ ಇದ್ದಾನೆ, ಎಲ್ಲ ಬ್ಲೂ ಪ್ರಿಂಟ್ ಕೊಡ್ತಾ ಇದ್ದಾನೆ, ನೀನು ನಾವೇನೆ ಹೀಗೆ ಕಟ್ಟಬೇಕು, ಇಲ್ಲಿ ಕಿಟಕಿಗಳು ಇರಬೇಕು, ಇಲ್ಲಿ ಮೇಲ್ಛಾವಣಿ ಇರಬೇಕು, ಆಮೇಲೆ ಇದು ದಾವಿ ಇಷ್ಟು ಉದ್ದ ಇರಬೇಕು, ಇಷ್ಟು ಅಗಲ ಇರಬೇಕು, ಅದಕ್ಕೆ ಇಂಥ ವಸ್ತುವನ್ನು ಉಪಯೋಗ ಮಾಡಬೇಕು, ಅದಕ್ಕೆ ಈ ರೀತಿಯಾಗಿ ರಾಳ ಹಚ್ಚಬೇಕು ಎಂಬುದಾಗಿ ಹೇಳ್ತಾ ಇದ್ದಾನೆ. ಆಮೇಲೆ 2 ಮನೆಗಳು ಕಟ್ಟಲ್ಪಡ್ತಾ ಇವೆ, 2 ಬಿಲ್ಡಿಂಗ್ಗಳು ಕಟ್ಟಲ್ಪಡ್ತಾ ಇವೆ. ಆದ್ರೆ ದೇವರು ನೋಡಿದ ಆ ಬಾಬೇಲ್ ಗೋಪುರದ ಬಗ್ಗೆ ನೋಡಿ ಹೇಳ್ತಾ ಇದ್ದಾನೆ, ಈಗ ಇವರು ತಮ್ಮ ಬುದ್ಧಿಯಿಂದ ತಮ್ಮ ಜ್ಞಾನದಿಂದ ಕಟ್ತಾ ಇದ್ದಾರೆ ಅಂತ ನೋಡಿ ದೇವರು ಇಳಿದು ಬಂದು ಆ ಗೋಪುರವನ್ನ ನಿಲ್ಲಿಸುವುದನ್ನು ನೋಡ್ತೇವೆ.
ಆಮೆನ್. ಅದು ಮುಂದೆ ಕಟ್ಟಲ್ಪಡ್ಲಿಲ್ಲ. ಅವರ ಅಲ್ಲಿ ಭಾಷೆ ಭಾಷೆ ಬೇರೆ ಬೇರೆ ಆಯ್ತು, ಎಲ್ಲರೂ ಚದುರಿಸಲ್ಪಟ್ಟರು. ಆದ್ರೆ ವಾಕ್ಯ ಹೇಳ್ತದೆ, ನೋಹನೂ ಕೂಡ ಒಂದು ನಾವೆಯನ್ನು ಕಟ್ತಾ ಇದ್ದಾನೆ. ಅದಕ್ಕೆ ದೇವರು ಹೇಳಿರುವಂತ ಮಾದರಿಯಲ್ಲಿ ಕಟ್ತಾ ಇದ್ದಾನೆ. ಸ್ತೋತ್ರ. ವಾಕ್ಯ ಹೇಳ್ತದೆ, ಈ ವಾಕ್ಯ ಹೇಳಿದ ಹಾಗೆ ಅಲ್ಲಿ ಒಂದು ಬಿರುಗಾಳಿ ಬಂತು, ಅಲ್ಲಿ ಮಹಾಪುರ ಬಂತು, ಅಲ್ಲಿ ದೊಡ್ಡ ಭೂಕಂಪ ಉಂಟಾಯಿತು. ಹಲ್ಲೆಲೂಯಾ. ಆದ್ರೆ ಆ ನಾವೇ ದೇವರು ಹೇಳಿದ ಪ್ರಕಾರ ನನ್ನ ಮಾತನ್ನ ಕೇಳಿ ಅವುಗಳಂತೆ ನಡೆಯುವವನು. ನೋಹನು ದೇವರು ಮಾತನಾಡಿದ ಹಾಗೆ ಆತ ನಡೀತಾ ಇದ್ದಾನೆ. ಯಾಕೆ? ನೋಹನಲ್ಲಿ ಪ್ಲಾನ್ ಇರ್ಲಿಲ್ಲ, ನೋಹನಲ್ಲಿ ಯಾವುದೇ ಪರ್ಪಸ್ ಇರ್ಲಿಲ್ಲ. ಅವನ ಕಡೆ ಪ್ಲಾನ್ ಇತ್ತು, ಅವನದು ಬುದ್ಧಿ ಇತ್ತು, ಅವನಿಗೆ ಜ್ಞಾನ ಇತ್ತು, ಅವನಿಗೆ ಗೊತ್ತಿತ್ತು ಬಹುಶಃ ಇದು ಒಂದ್ ವೇಳೆ ಹಿಂಗಾಗಿದ್ರೆ ಇನ್ನೂ ಚೆನ್ನಾಗಿರ್ತದೆ, ಬಹುಶಃ ಆಲೋಚನೆಯಲ್ಲಿ ಬಂದಿರಬಹುದು. ಆದ್ರೆ ನೋಹನ್ನು ಹಿಡಿದುಕೊಂಡದ್ದು ದೇವರ ಮಾತನ್ನ, ದೇವರ ಶಬ್ದವನ್ನ ಅದನ್ನು ಹಿಡಿದುಕೊಂಡ. ಆಮೇಲೆ ಒಂದು ಗೋಪುರ ಅದೇನಾಗ್ತದೆ, ನಾಶ ಆಗ್ತಾ ಇದೆ. ಇನ್ನೊಂದು ಗೋಪುರ ಇಡೀ ಬಿರುಗಾಳಿ ಎದುರಿಸ್ತಾ ಇದೆ, ಇಡೀ ಭೂಕಂಪವನ್ನು ಎದುರಿಸ್ತಾ ಇದೆ. ಹಲ್ಲೆಲೂಯಾ. ಸೊ ಅದೇ ರೀತಿ ಮುಂಚಾನೆ ನಿಮ್ಮೆಲ್ಲರಿಗೂ ನಾನು ಎನ್ಕರೇಜ್ ಮಾಡೋದೇನೆಂದ್ರೆ, ಉತ್ತೇಜನ ಪಡಿಸುವುದೇನೆಂದ್ರೆ, ಬಂದ್ರೆ ನಮ್ಮ ಜೀವಿತಗಳ ಮೇಲೆ ನಾವು ಯಾವುದರ ಮೇಲೆ ನಮ್ಮ ಮನೆಯನ್ನು ಕಟ್ತಾ ಇದ್ದೇವೆ, ಯಾವುದರ ಮೇಲೆ ನಮ್ಮ ಸೇವೆಯನ್ನು ಕಟ್ತಾ ಇದ್ದೇವೆ, ಯಾವುದರ ಮೇಲೆ ನಮ್ಮ ಕುಟುಂಬವನ್ನು ಕಟ್ತಾ ಇದ್ದೇವೆ, ಯಾವುದರ ಮೇಲೆ ನಮ್ಮ ಮಕ್ಕಳನ್ನು ಕಟ್ತಾ ಇದ್ದೇವೆ. ನಮ್ಮ ಮಕ್ಕಳಿಗೆ ಹೇಳೋಣ, ಪ್ರತಿದಿನ ಎದ್ದೇಳು, ಒಂದು ವಾಕ್ಯ ಆದ್ರೂ ನೀನು ಓದಿ ಪ್ರಾರ್ಥನೆ ಮಾಡಿ ಸ್ಕೂಲಿಗೆ ಹೋಗು. ಯಾಕಂದ್ರೆ ವಾಕ್ಯದ ಮೇಲೆ ಅವ್ರ ಜೀವನ ಕಟ್ಟಲ್ಪಡಲಿ. ಆಮೇಲೆ ನಮ್ಗೆ ಗೊತ್ತಿಲ್ಲ ಬರುವ ದಿನಗಳು ಹೇಗಿವೆ, ಬರುವಂತ ಕಾಲ ಹೇಗಿದೆ ಗೊತ್ತಿಲ್ಲ. ಈಗಲೇ ಎಂತ ಕಠಿಣವಾದ ಕಾಲಗಳು ನಾವು ನೋಡ್ತಾ ಇದ್ದೀವಿ. ನಾವು ನ್ಯೂಸ್ ನಲ್ಲಿ ಕೇಳದಿರುವಂತಹ ಸಂಗತಿಗಳನ್ನ ಕೇಳ್ತಾ ಇದ್ದೀವಿ. ಪ್ರತಿಯೊಂದು ಅಂತ್ಯಕಾಲದ ಗುರುತುಗಳು, ಚಿಹ್ನೆಗಳು ಕಾಣ್ತಾ ಇವೆ. ಪ್ರಿಯರೇ, ಈಗ ನಾವು ಎಚ್ಚೆತ್ತುಕೊಳ್ಳದೆ ಹೋದ್ರೆ ಒಂದು ದಿನ ಬಿರುಗಾಳಿ ಬರ್ಲಿಕ್ಕಿದೆ, ಒಂದು ದಿನ ದೊಡ್ಡ ಭೂಕಂಪ ಬರ್ಲಿಕ್ಕಿದೆ, ಒಂದು ದಿನ ದೊಡ್ಡ ಮಹಾಪುರ ಬರ್ಲಿಕ್ಕಿದೆ. ನಾಳೆ ನಿಮ್ಮ ಮಕ್ಕಳು ನಿಮಗೆ ಹೇಳ್ತಾರೆ, ನೀನ್ ನನಗೆ ವಾಕ್ಯ ಕಲಿಸ್ಬೇಕಾಗಿತ್ತು, ನೀನ್ ಯಾಕೆ ಕಲಿಸ್ಲಿಲ್ಲ, ನೀನ್ ನನಗೆ ಪ್ರಾರ್ಥನೆ ಕಲಿಸ್ಬೇಕಾಗಿತ್ತು, ಯಾಕೆ ಕಲಿಸ್ಲಿಲ್ಲ ಅಂತ ಹೇಳಲಿಕ್ಕೆ ಆ ಅವಕಾಶ ಕೊಡೋದಂತೆ. ಈ ಮುಂಜಾನೆ ನಮ್ಮ ಜೀವಿತಗಳನ್ನ ಕರ್ತನಿಗೆ ಮುಡುಪಾಗಿ ಇಡೋಣ. ನಾವು ಹೇಳೋಣ, ದೇವ್ರೆ, ನಾನು ಜೀವಿಸಿದರೆ ನಿನಗಾಗಿಯೇ, ನಾನು ಸತ್ತರು ನಿನಗಾಗಿಯೇ, ನನ್ನ ಕುಟುಂಬ ದೇವ್ರೆ, ನನ್ನ ಕುಟುಂಬದ ಅಸ್ಥಿವಾರ ನೀನಾಗಿರು, ನನ್ನ ಮಕ್ಕಳ ಅಸ್ಥಿವಾರ ನೀನಾಗಿರು ಅಂತ ಹೇಳಿ ನಾವು ಒಪ್ಪಿಸಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ದೇವ್ರ, ನಮ್ಮನ್ನು ಕೇಳ್ತಾ ಇರುವಂತ ದೇವ್ರೆ, ನಿನ್ನ ಮಕ್ಕಳಿಗಾಗಿ, ನಮ್ಮ ಕುಟುಂಬಗಳಿಗಾಗಿ ದೇವ್ರೆ, ನಾವು ನಿನ್ನ ಸೇವಕರಪ್ಪ. ಅನೇಕ ವಿಷಯದಲ್ಲಿ ಕೂಡ ನಾವು ಕೂಡ ದೇವ್ರೆ ತಪ್ಪುವರಾಗಿದ್ದೇವೆ. ಈ ಮುಂಜಾನೆ ನಿಮ್ಮ ವಾಕ್ಯದಿಂದ ನಾವು ಎಚ್ಚೆತ್ತುಕೊಳ್ತೇವೆ. ನೋಹನು ನಾವೇ ಕಟ್ಟಿದನು. ಅಲ್ಲಿರುವಂತಹ ದೇವರೇ ಸ್ವಾಮಿ, ಜನರು ಬಾಬೆಲ್ ಗೋಪುರವನ್ನು ಕಟ್ಟಿದ್ರು, ಬಾಬೆಲ್ ಗೋಪುರ ನಿಂತುಕೊಳ್ಳಿಲ್ಲ. ಆದ್ರೆ ನೋಹನ ನಾವೇ ಬಿರುಗಾಳಿಯನ್ನ ಎದುರಿಸಿತು, ಭೂಕಂಪ ಎದುರಿಸಿತು, ಮಹಾಪುರ ಎದುರಿಸಿತು. ದೇವ್ರೆ, ಅದು ಎಲ್ಲವನ್ನ ಎದುರಿಸಿ ಗಟ್ಟಿಯಾಗಿ ನಿಂತುಕೊಂಡಿತು. ಯಾಕಂದ್ರೆ ಅದರ ಅಸ್ಥಿವಾರ ನೀನಾಗಿದೆ. ದೇವ್ರೆ, ಇವತ್ತು ಸಂಪೂರ್ಣವಾಗಿ ನಿನಗೆ ಅರ್ಪಿಸ್ತೇವೆ. ನಮ್ಮ ಸೇವೆಯನ್ನ, ನಮ್ಮ ಮಕ್ಕಳನ್ನ, ನಮ್ಮ ದೇಶವನ್ನ, ನಮ್ಮ ಕರ್ನಾಟಕವನ್ನ, ನಾವಿರುವಂತ ದೇವರ ಪ್ರದೇಶವನ್ನ, ನಮ್ಮ ಕುಟುಂಬಗಳನ್ನ ನಿನ್ನ ಪಾದಕ್ಕೆ ಅರ್ಪಿಸ್ತೇವೆ. ಕೇಳ್ತಾ ಇರುವಂತ ಪ್ರತಿಯೊಂದು ಕುಟುಂಬಗಳನ್ನ ಯೇಸುವಿನ ನಾಮದಲ್ಲಿ ಆಶೀರ್ವದಿಸು. ನೋಡ್ತಾ ಇರುವಂತ ನಮ್ಮನ್ನ ಯೇಸುವಿನ ನಾಮದಲ್ಲಿ ನಿನ್ನ ಪರಲೋಕದ ಆಶೀರ್ವಾದ, ಭೂಲೋಕದ ಆಶೀರ್ವಾದ ಅವ್ರನ್ನ ಆವರಿಸಿಕೊಳ್ಳಲಿ. ಪ್ರಾರ್ಥನೆಗಳನ್ನು ಕೇಳಿದ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್, ಆಮೇನ್. ಈ ವಾಕ್ಯಗಳಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ನಾಳೆ ಮುಂಜಾನೆ ಮತ್ತೊಂದು ವಾಕ್ಯದ ಜೊತೆಗೆ ನಾವು ಸೇರಿ ಬರೋಣ. ಅಲ್ಲಿವರೆಗೆ ದೇವರು ನಿಮ್ ಜೊತೆಗಿರ್ಲಿ. ಗಾಡ್ ಬ್ಲೆಸ್ ಯು.